ಹಾಯ್ ಕನ್ನಡವದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ PUC ಪರೀಕ್ಷೆನ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹುತೇಕ ವಿದ್ಯಾರ್ಥಿಗಳು ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ವೈಟ್ ಕೂಡ ಮಾಡ್ತಾ ಇರುವಂತದ್ದು ಕಳೆದ ದಿನಗಳಿಂದನೂ ಕೂಡ ವಿದ್ಯಾರ್ಥಿಗಳಲ್ಲಿ ಆ ದಿನ ರಿಸಲ್ಟ್ ಈ ದಿನ ರಿಸಲ್ಟ್ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ವಿದ್ಯಾರ್ಥಿಗಳು ನೋಡ್ಬಿಟ್ಟು ಒಂದು ಗಾಬರಿ ಕೂಡ ಆತಂಕ ಅಥವಾ ಯಾವಾಗ ರಿಸಲ್ಟ್ ಆಗುತ್ತೆ ರಿಸಲ್ಟ್ ಯಾವ ತರ ಬರುತ್ತೋ ಅನ್ನೋದಕ್ಕಿಂತ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಯಾವಾಗ ಬರುತ್ತೋ ಅನ್ನೋಂಥ ಒಂದು ಪ್ರಶ್ನೆಗಳು ಹೆಚ್ಚಾಗಿತ್ತು. ಏಪ್ರಿಲ್ 5ಕ್ಕೆ ರಿಸಲ್ಟ್ ಅಂತ ಕೂಡ ಸಾಕಷ್ಟು ಸುದ್ದಿಗಳು ಕೂಡ ಎಲ್ಲ ವೈರಲ್ ಆಯಿತು. ಒಂದು ವಾಟ್ಸ್ಆಪ್ಗಳಲ್ಲೂ ಕೂಡ ಒಂದು ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ, ಹಾಗೆ ಈ ತರ ಮೀಟಿಂಗ್ ಎಲ್ಲ ಆಗಿದ್ದಾವೆ, ರಿಸಲ್ಟ್ ಏಪ್ರಿಲ್ 5ಕ್ಕೆ ಬರುತ್ತೆ ಅಂತೆಲ್ಲ ಕೂಡ ಸುದ್ದಿ ಆಯಿತು. ಕರ್ನಾಟಕ ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ವೇಟ್ ಮಾಡಿದ್ರು. ರಿಸಲ್ಟ್ ಅಂತೂ ಬರನೇ ಇಲ್ಲ ವಿದ್ಯಾರ್ಥಿಗಳಿಗೆ. ಇದೀಗ ಮತ್ತೊಂದು ಸುದ್ದಿ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಆರ್ಟಿಕಲ್ಗಳು ಅಥವಾ ಅಂದ್ರೆ ಪತ್ರಿಕಾ ಮಾಧ್ಯಮ ಪ್ರಕಟಣೆ ಅಂದ್ಬಿಟ್ಟು ಕೂಡ ಒಂದು ಮಾಹಿತಿಗಳು ಕೂಡ ಶೇರ್ ಆಗ್ತಿದೆ. ಸಾಕಷ್ಟು ವಿದ್ಯಾರ್ಥಿಗಳು ಅದನ್ನ ಇನ್ಸ್ಟಾಮಲ್ಲಿ ಕಳಿಸ್ಬಿಟ್ಟು ಇದು ನಿಜಾನ ಸುಳ್ಳ, ರಿಸಲ್ಟ್ ನಾಳೆ ಬರ್ತಿದೆ ಅಂತ ಏಪ್ರಿಲ್ 8ನೇ ತಾರೀಕು ರಿಸಲ್ಟ್ ಅಂತದಲ್ಲೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಇದು ಅಧಿಕೃತ ಇದೆಯಾ, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ರಿಸಲ್ಟ್ ಆಗಿ ಏಪ್ರಿಲ್ 8ನೇ ತಾರೀಕು ನಾಳೆ ಪ್ರಕಟ ಆಗುತ್ತಾ, ಮಧ್ಯಾಹ್ನ 1 ಗಂಟೆ 30 ನಿಮಿಷಕ್ಕೆಲ್ಲ ರಿಸಲ್ಟ್ ಅಂತ ಕೊಟ್ಟಿದ್ದಾರೆ. ಯಾವಾಗಲೂ ಕೂಡ ರಿಸಲ್ಟ್ ಬೆಳಿಗ್ಗೆನ ಬರ್ತಿತ್ತು. ರಿಸಲ್ಟ್ ಆಗಿದ್ರೆ ಏಪ್ರಿಲ್ 8ಕ್ಕೆ ಬರ್ತಾ ಅಥವಾ ಇದಕ್ಕೂ ಮುಂಚೆ ಏನು ಬಂತಲ್ಲ ಸುದ್ದಿಗಳು ಅದೇ ತರ ಆಗ್ತವ ಅಥವಾ ಮುಂದೂಡಿಕೆ ಏನಾರ ಮಾಡ್ತಾರ ಮತ್ತೆ, ಅಥವಾ ಯಾಕೆ ಈ ತರ ಮುಂದೂಡಿಕೆ ಹಾಗೆ ಅಂತೆಲ್ಲ ಆಗ್ತಿದಾವೆ. ಇದ್ರ ಬಗ್ಗೆ ಒಂದು ಕ್ಲಾರಿಟಿನ ಕೊಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಒಂದು ಆತಂಕ ಕೂಡ ಇರುವಂತದ್ದು ಪ್ರಶ್ನೆ ಕೂಡ ಕೇಳ್ತಾ ಇದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇರುವಂತದ್ದು ಸೆಕೆಂಡ್ PUC ಪರೀಕ್ಷೆನ ಬರೆದಿರುವಂತಹ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ರಿಸಲ್ಟ್ ಗೆ ವೇಟ್ ಮಾಡ್ತಿರುವಂತಹ ಬಹುತೇಕ 7 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು. ಎಲ್ಲರಿಗೂ ಕೂಡ ಒಂದು ಮಾಹಿತಿ ತಲುಪದೇ ಇರೋದ್ರಿಂದ ಅವರು ಕೂಡ ಆತಂಕದಲ್ಲಿದ್ದಾರೆ. ಆದಷ್ಟು ವಿಡಿಯೋ ನೋಡಿದ ನಂತರದಲ್ಲಿ ಎಲ್ಲರಿಗೂ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದೀವಿ. ಅವರು ಕೂಡ ಒಂದು ಮಾಹಿತಿನ ತಲುಪಿಸಿ ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್, ಇನ್ಫಾರ್ಮೇಶನ್, ಮಾಹಿತಿ, ಸುದ್ದಿಗಳನ್ನ ಪಡ್ಕೊಳ್ಳೋದಕ್ಕೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಹೆಚ್ಚಿಗೆ ಅಪ್ಡೇಟ್ ಬಂದ ತಕ್ಷಣ ವಿಡಿಯೋದಲ್ಲಿ ನಾವು ಮಾಹಿತಿನ ಕೊಡ್ತೇವೆ, ಆಗ ನೀವು ಬೇಗನೆ ವಿಡಿಯೋಸ್ ವೀಕ್ಷಣೆ ಮಾಡಬಹುದಾಗಿರುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೆ ಕೂಡ ವಿಡಿಯೋ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಇರುತ್ತೆ. ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಬಹುತೇಕರು ಈ ವಿಡಿಯೋ ನೋಡ್ತೀರಾ ಅಂದ್ರೆ ಒಂದು ಡೌಟ್ ಕೂಡ ಇದ್ದೇ ಈ ಡೌಟ್ ಅಂತ ಈಗ ಕ್ಲಿಯರ್ ಆಗುತ್ತೆ ನಿಮ್ಗೆ. ಅದಕ್ಕೆ ಒಂದು ಲೈಕ್ ಮುಖಾಂತರ ವಿಡಿಯೋ ನೋಡಬಹುದು ಅಂತ ಅನ್ಕೊಂತೀವಿ ಅಂತ ಹೇಳ್ತಾ ವಿದ್ಯಾರ್ಥಿಗಳಿಗೆ ಇವಾಗ ಬಹುತೇಕರ ಪ್ರಶ್ನೆ ಏನಾಗಿತ್ತು ಅಂದ್ರೆ ಸೆಕೆಂಡ್ PUC ಎಕ್ಸಾಮ್ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 20ನೇ ತಾರೀಕಿನ ತನಕ ಕರ್ನಾಟಕ ರಾಜ್ಯದಲ್ಲಿ ಪರೀಕ್ಷೆಗಳಾಗಿದ್ವು. ಆ ಒಂದು ಪರೀಕ್ಷೆನ ಬರೆದಂತ ಬಹುತೇಕ ವಿದ್ಯಾರ್ಥಿಗಳು ರಿಸಲ್ಟ್ ಯಾವಾಗ ನಮ್ದು ಅಂತ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು, ಅವರ ಫ್ರೆಂಡ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಕೇಳ್ತಾನೆ ಇದ್ರು, ಎಲ್ಲ ಕಡೆನೂ ಕೂಡ ಹುಡುಕ್ತಾನೆ ಇದ್ರು. ಬಹುತೇಕ ವಿದ್ಯಾರ್ಥಿಗಳಿಗೆ ಯಾವಾಗ ವ್ಯಾಲ್ಯೂಯೇಷನ್ ಶುರುವಾಗಿದೆ, ಏನು ಎತ್ತ ರಿಸಲ್ಟ್ ಆಗರಿ ಏನು ಎತ್ತ ಅಂತ ಒಂದು ಕೂಡ ಅಪ್ಡೇಟ್ಗಳು ಬಂದಿರಲಿಲ್ಲ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಒಂದು ಅಧಿಕೃತವಾಗಿ ಎಲ್ಲೂ ಕೂಡ ಮಾಹಿತಿನ ಕೊಟ್ಟಿರಲಿಲ್ಲ. ಬಹುತೇಕ ವಿದ್ಯಾರ್ಥಿಗಳಿಗೆ ಏಪ್ರಿಲ್ 5ನೇ ತಾರೀಕು ರಿಸಲ್ಟ್ ಅಂತ ಕೂಡ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಒಂದು ಸುದ್ದಿಗಳು ವೈರಲ್ ಆಯಿತು. ಏಪ್ರಿಲ್ 5ಕ್ಕೆ ರಿಸಲ್ಟ್, ಏಪ್ರಿಲ್ ಮಾರ್ಚ್ ತಿಂಗಳಲ್ಲಿ ಒಂದು ಬಹುತೇಕ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗ್ಬಿಟ್ಟಿದ್ದಾವೆ, ಮೀಟಿಂಗ್ ಕೂಡ ಆಗಿದ್ದಾವೆ. ಏಪ್ರಿಲ್ 5ಕ್ಕೆ ರಿಸಲ್ಟ್ ಬೆಳಿಗ್ಗೆ 10-10:30ಗೆಲ್ಲ ರಿಸಲ್ಟ್ ಬರುತ್ತೆ ಅಂತೆಲ್ಲ ಒಂದು ಸುದ್ದಿಗಳಾಯಿತು. ವಿದ್ಯಾರ್ಥಿಗಳು ಕೂಡ ಬೆಳಿಗ್ಗೆ 10 ಗಂಟೆ ಸುಮಾರಿಗೆಲ್ಲ ಮೊಬೈಲ್ ಅನ್ನು ಇಟ್ಕೊಂಡಿದ್ರು. ಏಪ್ರಿಲ್ 5ನೇ ತಾರೀಕು ಶನಿವಾರ ಯಾವುದೇ ರೀತಿಯಾಗಂತೂ ರಿಸಲ್ಟ್ ಅಂತೂ ಅನೌನ್ಸ್ ಆಗಲಿಲ್ಲ ವಿದ್ಯಾರ್ಥಿಗಳಿಗೆ. ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಟ್ಟಿದ್ವಿ. ಏಪ್ರಿಲ್ 5ನೇ ತಾರೀಕಿನಂದು ಯಾವುದೇ ರೀತಿ ಅಧಿಕೃತ ಪ್ರಕಟಣೆ ಆಗಿಲ್ಲ ವಿದ್ಯಾರ್ಥಿಗಳೇ, ರಿಸಲ್ಟ್ ಅಂತೂ ಬರುವುದಿಲ್ಲ ಅಂತ ಕೂಡ ನಾವು ಮಾಹಿತಿನ ಕೊಟ್ಟಿದ್ವಿ. ಬಹುತೇಕ ವಿದ್ಯಾರ್ಥಿಗಳು ಇನ್ನೂ ಕೂಡ ಡೌಟ್ ಆಗಿರುವಂತದ್ದು ರಿಸಲ್ಟ್ ಆಗಿದ್ರೆ ಯಾವಾಗ ಪ್ರಕಟ ಆಗುತ್ತೆ, ಯಾಕೆ ತರ ಮುಂದೂಡಿಕೆ ಮಾಡ್ತಿದಾರ, ಹಿಂದೂಡಿಕೆ ಮಾಡ್ತಾರ, ಏನು ಎತ್ತ ವಿದ್ಯಾರ್ಥಿಗಳ ರಿಸಲ್ಟ್ ಮುಂದೂಡಿಕೆ ಅಲ್ಲ, ರಿಸಲ್ಟ್ಗೆ ಇದುವರೆಗೂ ಕೂಡ ಡೇಟೇ ಫಿಕ್ಸ್ ಆಗಿರಲಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅದೊಂದು ಸುದ್ದಿಗಳು ಕೂಡ ಏನ್ ಬರ್ತಿದ್ವಲ್ಲ, ಹಾಗಾಗಿ ಅದು ಫೇಕ್ ನ್ಯೂಸ್ ಆಗಿರುವಂತಿತ್ತು. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಆ ದಿನಗಳಲ್ಲೂ ರಿಸಲ್ಟ್ ಬಂದಿರಲಿಲ್ಲ. ನಾವು ಕೂಡ ಮಾಹಿತಿನ ನಿಮಗೆ ತಿಳಿಸ್ತಾ ಇದ್ವಿ ರಿಸಲ್ಟ್ಗೆ ಸಂಬಂಧಪಟ್ಟಂತೆ. ಆದ್ರೆ ವಿದ್ಯಾರ್ಥಿಗಳಿಗೆ ಇವಾಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಕೆಲ ದಿನಗಳಿಂದ ಮಾಹಿತಿ ಕೊಟ್ಟರು. ಮಾರ್ಚ್ 21ನೇ ತಾರೀಕಿನಿಂದನೇ ಪರೀಕ್ಷೆ ಮುಗಿದ ಅಂದ್ರೆ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 20ನೇ ತಾರೀಕು ತನಕ ಎಕ್ಸಾಮ್ ನಡೀತು. ಮಾರ್ಚ್ 21ನೇ ತಾರೀಕಿನಿಂದ ನಾವು ಮೌಲ್ಯಮಾಪನ ಕಾರ್ಯವನ್ನು ಶುರು ಮಾಡಿದ್ದೇವೆ. ವಿದ್ಯಾರ್ಥಿಗಳಿಗೆ ಉತ್ತರ ಪತ್ರಿಕೆಗಳ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಿದ್ದು, ರಿಸಲ್ಟ್ ಅನ್ನ ಅಂದ್ರೆ ಮಾರ್ಚ್ 21ರಿಂದ ವ್ಯಾಲ್ಯೂಯೇಷನ್ ಶುರು ಮಾಡಿದ್ದು. ಮಾರ್ಚ್ 3ನೇ ತಾರೀಕಿನ ವೇಳೆಗೆಲ್ಲ ಒಂದು ವ್ಯಾಲ್ಯೂಯೇಷನ್ ಎಲ್ಲ ಬಹುತೇಕ ಕಂಪ್ಲೀಟ್ ಆಗ್ತದೆ ಅಂತ ಕೂಡ ಮಾಹಿತಿನ ಕೊಟ್ಟರು. ಏಪ್ರಿಲ್ 2ನೇ ವಾರದಲ್ಲಿ ರಿಸಲ್ಟ್ ಅನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಿದ್ರು. ಇದೀಗ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಕಡೆಯಿಂದ ಒಂದು ಮಾಹಿತಿಗಳು ಬಂದಿದೆ, ಹಾಗೆ ಅಂತ ಮಾಧ್ಯಮ ಪ್ರಕಟಣೆ ಕೂಡ ವೈರಲ್ ಆಗ್ತಿದೆ. ಇಲಾಖೆಯಿಂದ ಬಂದಿದೆಯಾ, ಏನು ಎತ್ತ, ಅದು ನಿಜಾನ, ಎಡಿಟ್ ಮಾಡಿದಾರ ಅಂತೆಲ್ಲ ವಿದ್ಯಾರ್ಥಿಗಳು ಇನ್ಸ್ಟಾಲ್ ಕೂಡ ಶೇರ್ ಮಾಡಿ ಕೇಳ್ತೀರಿ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಇವಾಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದ್ರಲ್ಲಿ ಏನಿದೆ ಅದು ನಿಜಾನ ಸುಳ್ಳ ಅಂತ ಕೊನೆಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಈ ಒಂದು ಮಾಧ್ಯಮ ಪ್ರಕಟಣೆ ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಅಂತ ಬಂದಿದ್ದಲ್ಲ ವಿದ್ಯಾರ್ಥಿಗಳಿಗೆ, ಅದು ನಿಜಾನ ಸುಳ್ಳ, ಅದು ಫೇಕ್ ಅಥವಾ ಎಡಿಟ್ ಮಾಡಿದಾರೆ ಅಂತೆಲ್ಲ ವಿದ್ಯಾರ್ಥಿಗಳ ಪ್ರಶ್ನೆ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅದೇ ನಿಜಾನ ಆಗಿದೆ, ರಿಸಲ್ಟ್ ನಾಳೆ ಬರುತ್ತೆ, ಇದ್ರ ಬಗ್ಗೆ ತಿಳಿಸುವಂತದ್ದು. ಮೊದಲನೇದಾಗಿ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದರಲ್ಲಿ ಕೊಟ್ಟಿದ್ದಾರೆ ಮಾರ್ಚ್ 1ರಿಂದ ಮಾರ್ಚ್ 20ನೇ ತಾರೀಕು ತನಕ 2025ರಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಾಗಿದ್ದಾವೆ. ವಿದ್ಯಾರ್ಥಿಗಳ ಎಲ್ಲ ವಿಷಯಗಳ ಉತ್ತರ ಪತ್ರಿಕೆಗಳು ಮೌಲ್ಯಮಾಪನಗೊಂಡಿದ್ದಾವೆ ಅಂತ ಮಾಹಿತಿನ ಅದರಲ್ಲಿ ತಿಳಿಸಿರುವಂತದ್ದಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳ ರಿಸಲ್ಟ್ ಏನಿದೆಯಲ್ಲ ಅದನ್ನ ಒಂದು ಏಪ್ರಿಲ್ 8, 2025ರಂದು ಮಧ್ಯಾಹ್ನ 12:30ಕ್ಕೆ ಒಂದು ಮಾನ್ಯ ಸಚಿವರು ಅಂತ ಮಾಹಿತಿನ ಕೊಟ್ಟಿದ್ದಾರೆ, ಅಂದರೆ ಶಿಕ್ಷಣ ಸಚಿವರೇ. ಅದೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು
ಪತ್ರಿಕಾ ಸುದ್ದಿಗೋಷ್ಠಿಯನ್ನು ಕೂಡ ಅಲ್ಲಿ ಕರೆಯಲಾಗಿದೆ ಅಂತ ಅಲ್ಲಿ ತಿಳಿಸಿರುವಂತದ್ದಾಗಿರುತ್ತೆ. ಸುದ್ದಿಗೋಷ್ಠಿ ನಡೆಯುತ್ತದೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ 1 ಗಂಟೆ 30 ನಿಮಿಷದ ಸುಮಾರಿಗೆ ರಿಸಲ್ಟ್ ಅನ್ನ ಪ್ರಕಟ ಮಾಡಲಾಗ್ತದೆ ವೆಬ್ಸೈಟ್ ನಲ್ಲಿ ಅಂತೆಲ್ಲ ಕೊಟ್ಟಿದ್ದಾರೆ. ಸೊ ಅಂದ್ರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ತಿಳಿಸಿರೋ ಮಾಹಿತಿ ಪ್ರಕಾರದಲ್ಲಿ ಒಂದು 1:30 ನಂತರದಲ್ಲಿ ವಿದ್ಯಾರ್ಥಿಗಳು ರಿಸಲ್ಟ್ ನೋಡಬಹುದು ವೆಬ್ಸೈಟ್ ನಲ್ಲಿ. ಒಂದು ಇಲಾಖೆ ಕಡೆಯಿಂದ ಪ್ರಕಟಣೆ ಅಥವಾ ಒಂದು ಪತ್ರಿಕಾ ಸುದ್ದಿಗೋಷ್ಠಿನ 12:30ಕ್ಕೆ ಇರುತ್ತದೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಅಲ್ಲಿ ಒಂದು ಸೈನ್ ಕೂಡ ಆಗಿರುತ್ತೆ, ನೋಡಬಹುದಾಗಿರುತ್ತೆ ಅಧ್ಯಕ್ಷರು ಹಾಗೆ ಅಂತ ಅಂದ್ಬಿಟ್ಟೆಲ್ಲ ಮಾಹಿತಿಗಳು ಕೂಡ ಇದಾವೆ. ಸೊ ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದ್ರೆ ಅದರ ರಿಸಲ್ಟ್ ಯಾವಾಗ ಬರುತ್ತೆ, ಅದರಲ್ಲಿ ಇರುವಂತಹ ಮಾಹಿತಿ ನಿಜಾನಾಗಿದ್ರೆ ಅದೇ ಪ್ರಕಾರವೇ ಬರುತ್ತಾಗಿದ್ರೆ ಅದು ಅಫಿಷಿಯಲ್ ಇದೆ ಅಂತ ಕೇಳ್ತೀರಾ. ಹೌದು ವಿದ್ಯಾರ್ಥಿಗಳೇ, ಈಗ ಬಂದಿರತಕ್ಕಂಥ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದನೇ ಅಧಿಕೃತವಾಗಿ ಮಾಧ್ಯಮ ಪ್ರಕಟಣೆ ಹೊರಡಿಸಿರೋದಾಗಿರುತ್ತೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿಯುಸಿ ರಿಸಲ್ಟ್ ಏನಿದೆ, ಸೆಕೆಂಡ್ ಪಿಯುಸಿ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ 1ರ ಫಲಿತಾಂಶವನ್ನು ವಿದ್ಯಾರ್ಥಿಗಳಿಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಕಡೆಯಿಂದ ಅಧಿಕೃತವಾಗಿ ದಿನಾಂಕ ನಿಗದಿ ಮಾಡಿದರೆ ಇಷ್ಟಿನ ವಿದ್ಯಾರ್ಥಿಗಳು ಅಡಿ ಟು ರಿಸಲ್ಟ್ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ವಿದ್ಯಾರ್ಥಿಗಳು ನೋಡಿ ಸೊ ಯಾವ ದಿನಾಂಕ ರಿಸಲ್ಟ್ ಅಂತಾನೆ ವಿದ್ಯಾರ್ಥಿಗಳು ಆತಂಕ ಆಗ್ಬಿಟ್ಟಿತ್ತು. ಇದೀಗ ಅಧಿಕೃತವಾಗಿ ದಿನಾಂಕ ಪ್ರಕಟ ಆಗಿದೆ. ಮತ್ತೆ ಯಾವುದೇ ರೀತಿ ಮುಂದೂಡಿಕೆ ಹಾಗೆ ಮುಂದೂಡಿಕೆ ಅಂದ್ರೆ ವಿದ್ಯಾರ್ಥಿಗಳು ಡೇಟೇ ಫಿಕ್ಸ್ ಆಗಿರಲ್ಲ, ಮುಂದೂಡಿಕೆ ಆಗ್ಬೇಕಾದ್ರೆ ಈಗ ಅಧಿಕೃತವಾಗಿ ದಿನಾಂಕನೇ ನಿಗದಿ ಮಾಡಿದರೆ ಏಪ್ರಿಲ್ ತಿಂಗಳ 8ನೇ ತಾರೀಕಿನಂದು ಮಧ್ಯಾಹ್ನ 1:30 ನಂತರ ನಿಮ್ಮ ಮೊಬೈಲ್ಗಳಲ್ಲಿ ವಿದ್ಯಾರ್ಥಿಗಳು ರಿಸಲ್ಟ್ ಅನ್ನು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಯಾವ ತರ ರಿಸಲ್ಟ್ ಚೆಕ್ ಮಾಡಬೇಕು ಏನಂತ ವಿದ್ಯಾರ್ಥಿಗಳು ಕೇಳಿದ್ರೆ ವಿಡಿಯೋ ಕೂಡ ಮಾಡ್ತೀವಿ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಬರ್ತದೆ ಅಥವಾ ಕನ್ನಡದ ಯೂಟ್ಯೂಬ್ ಚಾನಲ್ ಕೂಡ ವಿಡಿಯೋ ಮಾಡಿ ಮಾಹಿತಿ ನಿಮಗೆ ಕೊಡ್ತೀವಿ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋನ ಮರೀದೆ ಶೇರ್ ಮಾಡಿ ಅವರು ಕೂಡ ಒಂದು ಮಾಹಿತಿಯನ್ನು ತಲುಪಿಸಿ ಅಂತ ಹೇಳ್ತಾ ಅಧಿಕೃತವಾಗಿ ದಿನಾಂಕ ನಿಗದಿಯಾಗಿರೋದಾಗಿರುತ್ತೆ ಏಪ್ರಿಲ್ 8, 2025 ನಾಳೆ ನಿಮ್ಮ ಒಂದು ಪರೀಕ್ಷಾ ಫಲಿತಾಂಶ ಪ್ರಕಟ ಆಗ್ತಾ ಇದೆ. ವಿದ್ಯಾರ್ಥಿಗಳೇ ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ.